ಬಳೆ ಅವನಿಗೆ ಎತ್ತಿ ತರಿಸ್ಬಿಡ್ತು. ನಮ್ಮವ್ವ ನನ್ನ ಬಿಟ್ಟು ಹೊಂಟೋಗಿದ್ರು ಇಲ್ಲೇ ಇರಂಗೈತೆ. ನಿಮ್ಮವ್ವ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ. ಇನ್ಮೇಲೆ ನಿಮ್ಮ ಅವ್ವನ ಪ್ರೀತಿನ ನಾನು ನಿಮಗೆ ಕೊಡ್ತೀನಿ. ಅಪ್ಪ ಹುಡುಗಿ ಕಡೆಯವರು ನೀವು ಕೊಟ್ಟಿರೋ ದೊಡ್ಡ ಮನೆ ಒಡವೆನ ಎತ್ತು ಮಡಿಕೊಂಡು ಆ ಮೇಡಮ್ಗೆ ನಕಲಿ ಒಡವೆ ಹಾಕೋರೆ. ಒಂದು ನಿಮಿಷ ಜಾನಕಿ, ಎದ್ದೇಳಮ್ಮ. ಶ್ಯಾಮರಾವ್, ಒಂದು ನಿಮಿಷ ಬನ್ನಿ. ಈ ಒಡವೆಗಳು ಚಿನ್ನದ್ದ ಅಥವಾ ನಕಲಿದ್ದ ಅಂತ ಸ್ವಲ್ಪ ನೋಡಿ ಹೇಳಿ. ಬಲಗಾಲಲ್ಲಿ ಸೇರನ್ನ ಒದ್ದು ಒಳಗಡೆ ಬಾಮ್ಮ. ಇಲ್ಲ ಅಪ್ಪಯ್ಯ, ನಾವು ಒಳಗೆ ಬರೋಕ್ಕಿಲ್ಲ. ಇನ್ಯಾಕೆ ಈ ಮನೆಗೆ ಬರಬಾರ್ದು ಅಂತ ತೀರ್ಮಾನ ಮಾಡೀವಿ. ಸುಶಿ, ಏನಾಯ್ತೆ? ನಮ್ ಜಾನಕಿ ಮತ್ತೆ ರಾಮ್ ಅವರು ದೊಡ್ಡ ಮನೆಗೆ ಹೋಗದೆ ತೋಟದ ಮನೇಲಿ ಇರ್ತೀವಿ ಅಂತ ಹೋಗಿದಾರಂತೆ ರೀ. ಏನ್ ಹೇಳ್ತಾ ಇದೀಯ ಸುಶಿ? ಯಾಕೆ ಅಂತ ಕೇಳಿದ್ರೆ ಯಾವ ಕಾರಣನೂ ಹೇಳಿಲ್ವತ್ತೆ ರೀ. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಬನ್ನಿ ಹೋಗಿ ಅದೇನಾಯ್ತು ಅಂತ ನೋಡ್ಕೊಂಡು ಬರೋಣ, ಬನ್ರಿ. ಸುಶಿ, ವಿಷಯ ಅರ್ಧಂಬರ್ಧ ತಿಳ್ಕೊಂಡು ಡಿಸೈಡ್ ಮಾಡೋದು ಬೇಡ. ಏನೂ ಆ ಫೋನ್ ಕೊಡಿಲಿ, ನಾನೇ ಮಾತಾಡ್ತೀನಿ ಜಾನು ಹತ್ರ. ಜಾನುದೇ ಕಾಲು. ಜಾನು, ಎಲ್ಲಿದೆಯಮ್ಮ? ಏನಾಯ್ತು? ಅಪ್ಪ, ನಾನು ಮತ್ತು ರಾಮವರು ತೋಟದ ಮನೆಗೆ ಹೋಗ್ತಾ ಇದ್ದೀವಿ. ಅದನ್ನು ಹೇಳೋಣ ಅಂತಲೇ ಫೋನ್ ಮಾಡಿದೆ. ಅಲ್ಲಿಗೆ ಯಾಕಮ್ಮ ಹೋದ್ರಿ? ಏನಾಯ್ತಮ್ಮ? ಏನು ಹೇಳು. ರೀ, ಫೋನ್ ಇಲ್ಲಿ ಕೊಡಿ, ನಾನು ಮಾತಾಡ್ತೀನಿ. ಕೊಡಿ. ಹಲೋ ಜಾನು, ಏನಾಯ್ತಮ್ಮ? ನೀವ್ಯಾಕೆ ತೋಟದ ಮನೆಗೆ ಹೋಗಿದ್ದೀರಾ? ಅಮ್ಮ, ನೀನು ಸ್ವಲ್ಪ ಶಾಂತವಾಗು. ನನ್ನ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ಜಾನು, ಚಿಂತೆ ಮಾಡದೆ ಹೇಗೆ ಇರೋಕ್ಕಾಗತ್ತೆ? ನೀನು ಮೊದಲು ರಾಮ್ ಅವ್ರಿಗೆ ಫೋನ್ ಕೊಡು, ನಾನು ಮಾತಾಡ್ತೀನಿ. ಇದರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ ಅಮ್ಮ. ಜಾನಕಿ, ನನ್ನ ಮಾತು ಕೇಳು. ರಾಮ್ ಅವ್ರಿಗೆ ಫೋನ್ ಕೊಡು. ಅವ್ರು ಯಾಕೆ ಹೀಗೆ ಮಾಡಿದ್ರು? ಅಲ್ಲ, ನೀನಾದರೂ ಅವರಿಗೆ. ಅಮ್ಮ ಪ್ಲೀಸ್, ಅಪ್ಪಂಗೆ ಫೋನ್ ಕೊಡು. ಜಾನು, ಏನಾಯ್ತು ಅಂತ ಮೊದಲು ಹೇಳು. ಈಗಲೇ ನಾನು ನಿಮ್ಮಪ್ಪ ಅಲ್ಲಿಗೆ ಬರ್ತೀವಿ. ಹೇಳಮ್ಮ. ಅಮ್ಮ, ಚಿಕ್ಕ ವಿಷಯನ ದೊಡ್ಡದು ಮಾಡಬೇಡ. ಅಪ್ಪಂಗೆ ಫೋನ್ ಕೊಡು, ನಾನು ಅವ್ರ ಹತ್ರನೇ ಹೇಳ್ತೀನಿ. ಹೇಳು ಜಾನು. ಅಪ್ಪ, ಅಮ್ಮನ ಸ್ವಲ್ಪ ಸಮಾಧಾನ ಮಾಡಿ. ನಾನು ಮತ್ತು ರಾಮೂರ್ ಸೇರಿನೇ ಈ ಡಿಸಿಷನ್ ತೊಗೊಂಡಿರೋದು. ಯಾರೂ ಭಯ ಪಡೋ ಅವಶ್ಯಕತೆ ಇಲ್ಲ ಅಪ್ಪ. ಆದರೂ ಜಾನು, ನಾನು ನೋಡ್ಕೋತೀನಿ ಅಪ್ಪ. ಇಲ್ಲೆಲ್ಲ ಸರಿಗಿದೆ, ನೀವೇನು ಯೋಚನೆ ಮಾಡಬೇಡಿ. ನಾನು ನಿಮ್ಮಮ್ಮ ಅಲ್ಲಿಗೆ ಬರೋಣ ಅನ್ಕೋತಾ ಇದ್ದೀವಿ. ದಯವಿಟ್ಟು ಬೇಡ ಅಪ್ಪ. ನನಗೂ ರಾಮು ಅವ್ರಿಗೂ ಸ್ವಲ್ಪ ಟೈಮ್ ಬೇಕು. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಸುಶಿ, ಅಳ್ಬೇಡ ಕಣೆ. ಇದೇನ್ರಿ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಇನ್ನೂ ಚೆನ್ನಾಗಿ ಕುಡಿದು ಸಖತ್ತಾಗಿ ಸೆಲೆಬ್ರೇಟ್ ಮಾಡಬೇಕಾಗಿತ್ತು ತಾನೆ?
ದುಡ್ಡಿರಲಿಲ್ಲ ಅಂದರೆ ನನ್ನ ಹತ್ರ ಕೇಳಬೇಕಿತ್ತು. ಇವತ್ತಿನ ಖುಷಿನ ಇನ್ನು 1 ವಾರ ಸೆಲೆಬ್ರೇಟ್ ಮಾಡ್ಬೋದು. ಅಷ್ಟು ಖುಷಿಯಾಗಿದ್ದೀನಿ ನಾನು, ಗೊತ್ತಾ? ಏನೈತೆ ನಿಂಗೆ? ಅಶೋಕ್, ಆ ದೇವ್ರ ಹತ್ರ 1 ಕಣ್ಣು ಕೊಡಪ್ಪ ಅಂತ ಬೇಡ್ಕೊಂಡ್ರೆ 2 ಕಣ್ಣು ಕೊಟ್ಟು ಜೊತೆಗೆ ತಂಪಾಗಿರಲಿ ಅಂತ ಕೂಲಿಂಗ್ ಗ್ಲಾಸು ಕೊಟ್ಟಾಗಿದೆ. ನನಗೆ ಎಷ್ಟು ಖುಷಿಯಾಗಿದೆ ಗೊತ್ತಾ? ಹಾಂ, ರಾಮಣ್ಣನ ಮದುವೆ ಆಗಿದ್ದೇನು ಖುಷಿನೇ. ಅಣ್ಣ ಶಾನೆ ಧೂಳದೆ, ನಡಿ ಹೊರಗೆ ಹೋಗುಮ್ಮ. ಅಣ್ಣ ಈಗಲೂ ಸಮಯ ಮಿಂಚಿಲ್ಲ. ಲೈ ನಡ್ಲಾ, ಕ್ಲೀನ್ ಮಾಡಿ ನಡಿ. ನೀವಿಲ್ಲೇ ರೀ, ನಾನು ಮಂಜ ಕ್ಲೀನ್ ಮಾಡ್ತೀವಿ. ಅಯ್ಯೋ ಇಲ್ಲ ಇಲ್ಲ ಇರಿ, ನಾನು ಬರ್ತೀನಿ, ಒಟ್ಟಿಗೆ ಕ್ಲೀನ್ ಮಾಡೋಣ. ಬೇಡ ಬೇಡ. ಗಂಡು ಹೆಣ್ಣು ಇಬ್ಬರು ಅವ್ರ ಹೆಸ್ರನ್ನ ಇವರು, ಇವ್ರ ಹೆಸ್ರನ್ನ ಅವರು ಒಗಟಲ್ಲಿ ಹೇಳ್ಬಿಟ್ಟು ಒಳಗೆ ಬರಬೇಕು. ಊರಿಗೆ ಪೈಲ್ವಾನ್ರು, ಪ್ರೀತಿಲಿ ಯಜಮಾನ್ರು, ನನ್ನ ಗೆದ್ದ ರಾಮೂರು ಇನ್ಮೇಲೆ ನನ್ನವರು. ನನ್ನ ಕಣ್ಣಲ್ಲಿ ನಿಂತವ್ರೆ, ನಕ್ರೆ ಸಂದಾಗ ಕಾಣ್ತವ್ರೆ. ನಮ್ಮ ಅವನ ಗೆಪ್ತಿ ಮಾಸಕ್ಕೆ ಮೊದಲೇ ಜಾನಕಿ ಅವ್ರು ಬಂದವ್ರೆ. ನಾ ಇರೋ ತನಕ ಈ ಮನೆ ಒಳಗ ನನ್ನ ಬರೋಬ್ಬರಿ ಬರ್ಲಿಕ್ಕೆ ನಿನಗೆ ಸಾಧ್ಯನೇ ಇಲ್ಲ. ನಿಮ್ಗೆ ಅಧಿಕಾರ ಬೇಕು, ಬರೀ ಅಧಿಕಾರ ಬೇಕು, ಹೌದಲ್ಲ? ಈ ಮನೆಯೊಳಗ ನಿಮ್ಗೆ ಎಷ್ಟು ಅಧಿಕಾರ ಅದನೋ ಅಷ್ಟೇ ಅಧಿಕಾರ ನನಗೂ ಅದ. ಯಾವತ್ತಿದ್ರು ಕುದುರಿನ, ಕತ್ತಿನ. ಅತ್ತಿಯವರ ನಾನು ನಿನ್ಗೇನೋ ಹೇಳಬೇಕು. ನನಗ ನಿಮ್ಮ ಹತ್ರ ಮಾತು ಕೇಳ್ಬೇಕಂತಾನೆ ಎಷ್ಟು ದಿನದಿಂದ ಕಾಯ್ತಿದ್ದೆ. ಹೇಳಿ. ನಾನು ದತ್ತನ ಮೇಲೆ ಕಬಡ್ಡಿಲಿ ಗೆದ್ನಲ್ಲ, ಅದಕ್ಕೆ ನೀನೇ ಕಾರಣ. ಅಯ್ಯೋ, ನೀವು ಗೆಲ್ಲೋ ಅಂತ ನಾನೇನು ಮಾಡಿಲ್ಲ. ಪೂರ್ತಿ ಮಾತು ಕೇಳಿಸ್ಕೋತ್ಯಾ? ಯಾಕೆ ಹೇಳಿ ನೀನು ಸ್ಫೂರ್ತಿ ಆಗಿದ್ದು? ನಿನ್ನ ಅನಿಷ್ಟ ಮುಖ ನೋಡ್ಕೊಂಡು ಇಲ್ಲೇ ಬಿದ್ದಿರೋ ಬದಲು 6 ತಿಂಗಳು ದೂರ ಹೋಗೋದೇ ವಾಸಿ ಅಂತ ಅನಿಸ್ತು. ಅವನೇ ಈ ಮನೇಲಿ ನಿಮ್ಮ ನೋವು ಅದೇನು ಅಂತ ಹೇಳಿ. ನಿಮ್ಮ ನೋವು ನಮ್ಮ ನೋವಲ್ವಾ? ನಿನ್ನ ಮಗಳು ಅಲ್ಪಾಯುಷಿ ಕಡೆಲಲ್ತ. ಸಾಮಾನ್ಯವಾಗಿ ಪೇಟೆಂಟಿಂದ ಲಕ್ಷಗಟ್ಟಲೆ ಹಣ ಬರುತ್ತೆ. ರೆಸಿಪಿ ಬರೆದು ಕೊಡು ಅಂತ ಲಕ್ಷ್ಮಿ ಅವ್ರಿಗೆ ಕೇಳಿದ್ರು, ಅವ್ರು ಒಪ್ಪಿರಲಿಲ್ಲ. ಅದಕ್ಕೆ ಅವ್ರನ್ನ ಎದುರಿಸಿ ರೆಸಿಪಿನ ಬರ್ಸ್ಕೊಂಡು ಅವ್ರನ್ನ ಸಾಯಿಸೂ ಇರ್ಬೋದು. ನಿಮ್ಮ ಹೆಂಡತಿನ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ರಾ? ಹೌದು ಮೇಡಮ್. ಲಕ್ಷ್ಮಿ ಅವ್ರ ಫೋನ್ ಡೀಟೇಲ್ ಸಿಕ್ಕಿದೆ. ಎಲ್ಲಿದ್ದಾಳೆ ನನ್ನ ಮಗಳು? ಚೆನ್ನೈ ರೂಟಲ್ಲಿ ಟ್ರಾವೆಲ್ ಆಗಿದೆ. ಇಲ್ಲ ಅವನೇ ಏನಾದರೂ ಓಡಿಸ್ಕೊಂಡು ಹೋಗಿದ್ರೆ? ಯಾರು? ಇನ್ಯಾರು? ಸಂಜಯ್. ಯಾರು ಸಂಜಯ್? ಲಕ್ಷ್ಮಿ ಬಾಯ್ ಫ್ರೆಂಡ್. ನನ್ನ ಮಗ ಧರ್ಮಸಿಂಹನ ಪದಕ ಎಲ್ಲಿ? ಅಬ್ಬೇ, ಅದು ಪದಕ ಇನ್ನು ಎಷ್ಟು ದಿನ ಸುಳ್ಳು ಹೇಳ್ಕೊಂಡು ಸುತ್ತ್ಯಾ? ಧರ್ಮಸಿಂಹನ ಪದಕ
ಆ ಪ್ರತಾಪ ರುದ್ರನ ಹತ್ರ ಹೇಗೆ ಹೋಯ್ತು? ಅಳ್ತಾ ಇದೀಯಾ? ಏನವ ಮಗಿನ ಥರ ನಮಗೆ ಬೇಕಂತ ನಾವು ಹೋಯ್ತಾ ಇದ್ದೀವಿ. ನೀವು ಬಂದಾಗ ಎಷ್ಟು ಖುಷಿ ಆಯ್ತು, ಈಗ ಹೋಗುವಾಗ ಅಷ್ಟೇ ದುಃಖ ಆಯ್ತದೆ. ಹಾಯ್ ಡಾರ್ಲಿಂಗ್. ಹಾ, ಈಗ ಹೋಗ್ತಿದ್ದಾರೆ. ಎಸ್, ಲವ್ ಯು ಮಿಸ್ಟರ್ ಗುರುಮೂರ್ತಿ. ಮಾವ, ಯಾಕೆ ಏನಾಯ್ತು? ಏನೋ ತುಂಬಾ ಟೆನ್ಷನ್ ಅಲ್ಲಿ ಇದ್ದೀರಾ? ಏನೂ ಇಲ್ಲ. ಯಾಕೇನೂ ಇಲ್ಲ? ಪರಮೇಶ್ವರ, ಇದೇನಪ್ಪ ಹೊಸ ಸಂಕಟ ತಂದಿಟ್ಬಿಟ್ಟೆ. ಶೇಷ ಆ ದುಷ್ಟನ ಜೊತೆ ಹೋಗಿದ್ದಾಳೆ, ಈಗೇನ್ ಮಾಡ್ಲಿ? ಯಾಕೆ ನಿನ್ನ ನಿಜ ರೂಪದಲ್ಲಿ ಬಂದು ನಿಲ್ಲೋದಕ್ಕೆ ಭಯನಾ? ಏ ಅವಿವೇಕಿ, ಮುಚ್ಚು ಬಾಯಿ. ಏನೋ ಶಕ್ತಿಶಾಲಿ ಅಂತ ಅಹಂಕಾರದ ಮಾತುಗಳನ್ನ ಆಡ್ತಾನೆ ಹೋಗ್ತಾ ಇದ್ಯಾ ಅಲ್ವಾ? ನನ್ನ ಶಕ್ತಿಯ ಸ್ವರೂಪ ಎಂತದ್ದು ಅಂತ ತೋರಿಸ್ತೀನಿ.